ಚಾನೆಲ್ 1 ವರ್ಷಗಳನ್ನ ಪೂರೈಸಿದೆ. 365 ದಿನ ಪೂರೈಸೋದು ನಿಜವಾಗ್ಲೂ ಸುಲಭದ ವಿಷಯ ಅಲ್ಲ. ಹೊಸದಾಗಿ ಬಂದು ಎಲ್ಲರ ಮನಸ್ಸಲ್ಲಿ ತನ್ನದೇ ಆದಂತಹ ಛಾಪನ್ನ ಮೂಡಿಸಿ AI ನ್ಯೂಸ್ ಚಾನೆಲ್ ಫುಲ್ ದಿಟ್ಟ ಹೆಜ್ಜೆ ಇಟ್ಟು ಮುಂದೆ ನಡೀತಾ ಇದೆ. ನಿಮ್ಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಿಮ್ಮ ಪ್ರೀತಿಯ ಮುರಳಿದಾಸ್ ಮಾತಾಡ್ತಾ ಇದ್ದೀನಿ. ಕಳೆದ 6-7 ದಿನಗಳಿಂದ ಶಿವಮೊಗ್ಗದಲ್ಲಿ ಅದ್ಭುತವಾಗಿರ್ತಕ್ಕಂತಹ ಒಂದು ದಸರಾ ಕಾರ್ಯಕ್ರಮ ನಾಡ ಹಬ್ಬ ನಡೀತಾ ಇದೆ. ಮೈಸೂರು ಮಂಗಳೂರನ್ನು ಬಿಟ್ಟರೆ 3ನೇ ಸ್ಥಾನದಲ್ಲಿರ್ತಕ್ಕಂಥದ್ದೇ ನಮ್ಮ ಹೆಮ್ಮೆಯ ಮಲೆನಾಡು ಶಿವಮೊಗ್ಗ ಜಿಲ್ಲೆ. ಇವತ್ತು ಕೂಡ ಶಿವರಾಜ್ ಕುಮಾರ್ ಅವರ ಕರ್ನಾಟಕದ ಒಬ್ಬ ಹೆಸರಾಂತ ನಟ, ಕರುನಾಡ ಚಕ್ರವರ್ತಿ, ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಮ್ಯೂಸಿಕಲ್ ನೈಟ್ಸ್ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿಯ ತನಕ ಅದ್ಭುತವಾಗಿ ನಿರೂಪಣೆಯನ್ನು ಮಾಡಿ ಎಲ್ಲ ಪ್ರೇಕ್ಷಕರನ್ನ ತಮ್ಮ ಕಡೆ ಸೆಳೆದಿರ್ತಕ್ಕಂಥ ನಿರೂಪಕಿ, ಅನೇಕ ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ವೇದಿಕೆಗಳಲ್ಲಿ ನಿರೂಪಣೆಯನ್ನು ಮಾಡಿ ಕರ್ನಾಟಕದಲ್ಲಿ ಮನೆ ಮಾತಾಗಿರ್ತಕ್ಕಂಥ ಐಶ್ವರ್ಯ ಅವರು, ಅಂದರೆ ಐಶು ಅಂತಲೇ ಕರೆಯಲ್ಪಡುವ ಐಶ್ವರ್ಯ ಅವರ ಮುಂದೆ ಇದ್ದಾರೆ. ಅವರು ನಮ್ಮ ಮಲೆನಾಡ ದಸರಾ ಬಗ್ಗೆ ಏನು ಹೇಳ್ತಾರೆ ಅಂತ. ಮೇಡಮ್, ಮೊದಲನೇದಾಗಿ ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಬಹಳ ಸೊಗಸಾಗಿ ನಾನು ಇಂಟ್ರೊಡಕ್ಷನ್ ಕೊಡ್ರಿ, ತುಂಬಾ ಖುಷಿ ಆಯ್ತು. ಈಗ ನಾವು ಫಸ್ಟ್ ಟೈಮ್ ಬರ್ತಾ ಇದ್ದೀರಿ ಶಿವಮೊಗ್ಗ ಅಂತ ಅನ್ಕೋತೀನಿ. ಹೌದು. ಏನು ಅನಿಸ್ತಾ ಇದೆ? ಅಂದ್ರೆ ನನ್ನ ಫಸ್ಟ್ ಟೈಮ್ ಅಲ್ಲ ಶಿವಮೊಗ್ಗ, ನನ್ನ ರಿಯಾಲಿಟಿ ಶೋ ನಡೆದಿದೆ ಇಲ್ಲಿ ಇನ್ಫ್ಯಾಕ್ಟ್. ಆ್ಯಂಡ್ ನನಗೆ ಶಿವಮೊಗ್ಗ ಹೊಸದಲ್ಲ, ಶಿವಮೊಗ್ಗ ಹುಡುಗಿನೇ ನಾನು ಅಂತ ಅನ್ಕೊಳ್ಳಿ. ನನ್ನ ಕರಿಯರ್ ಶುರುವಾಗಿದೆ ಶಿವಮೊಗ್ಗದಿಂದ. ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು ಸೀಸನ್ 1. ಆ್ಯಂಡ್ ನಾನು ಇಲ್ಲೇ ನಾನು ರಿಯಾಲಿಟಿ ಶೋ ಮಾಡಿದ್ದು. ಶಿವಮೊಗ್ಗ ನಿರೂಪಣೆ ಬಹುಶಃ 2ನೇ ಬಾರಿಗೆ. ಪ್ರತಿ ಸಾರಿ ಬಂದಾಗಲೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಇಲ್ಲಿ ನನಗೆ. ಈಗ ನಿಮ್ಮ ಬೆಂಗಳೂರು ಕನ್ನಡ, ಮೈಸೂರು ಕನ್ನಡ ಒಂದು ಟೈಪ್ ಆಗುತ್ತೆ. ನಮ್ಮದು ಮಲೆನಾಡು, ನಾವು ಸ್ವಲ್ಪ ಬೇರೆ ಥರ. ನಾವು ಕೆಲವೊಂದು ಈ ಧಾರ್ಮಿಕ ಪದಗಳನ್ನು ಅದನ್ನು ಯೂಸ್ ಮಾಡಿ ಮಾತಾಡ್ತೀವಿ. ನಿಮಗೇನು ಅನ್ಸುತ್ತೆ? ನನಗೆ ಕನ್ನಡ ಅಂದ್ರೇ ಸೊಗಸು. ಅದು ನಾರ್ತ್ ಕರ್ನಾಟಕ ಆಗಲಿ, ಮಲೆನಾಡು ಕನ್ನಡ ಆಗಲಿ, ನಮ್ಮ ಬೆಂಗಳೂರು ಕನ್ನಡ ಆಗಲಿ. ನಮ್ಮ ಬೆಂಗಳೂರಲ್ಲಿ ಸ್ವಲ್ಪ ಎಲ್ಲ ಲ್ಯಾಂಗ್ವೇಜ್ ಮಿಕ್ಸ್ ಮಾಡಿ ಮಾತಾಡ್ತಾರೆ. ಬಟ್ ಕನ್ನಡ ಅಂದ್ರೆ ಸೊಗಸಾದ ಭಾಷೆ. ಅದು ಯಾರೇ ಎಲ್ಲೇ ಮಾತಾಡಿದ್ರು ಅದು ಕಿವಿಗೆ ಇಂಪಾಗೆ ಕೇಳಿಸೋದು ನನಗೆ. ಸೊ ಹಾಗಾಗಿ ಈಗ ತಾವು ಮೈಸೂರು ದಸರಾ ನೋಡಿದ್ದೀರಿ, ಮಂಗಳೂರು ದಸರಾ ಕೂಡ ನೋಡಿದ್ದೀರಿ. ಅಲ್ಲೂ ಅನೇಕ ರಿಯಾಲಿಟಿ ಶೋಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ನಿಮಗೆ ಅದು 2 ಕಂಪೇರ್ ಮಾಡಿದರೆ ಅಥವಾ ಅದಕ್ಕೆ ಒಂದು ಇದನ್ನು ಮಾಡಿದರೆ ನಮ್ಮ ಶಿವಮೊಗ್ಗ, ಇವತ್ತು ಶಿವಮೊಗ್ಗ ವೇದಿಕೆ ತಮಗೇನು ಅನ್ನಿಸ್ತೆ? ಸರ್, ಮೊದಲನೇದಾಗಿ ಎಲ್ಲೇ ದಸರಾ ನಡೆದ್ರು ಒಂಥರ ಎಲ್ಲ ಜನರು ಸೇರುವಂತಹ ಒಂದು ಸ್ಥಳ ಅದು. ಅಂದರೆ ನಮಗೆ ಯಾವಾಗಲೂ ಎಲ್ಲರೂ ಭೇಟಿ ಮಾಡೋದಕ್ಕೆ ಚಾನ್ಸಸ್ ಸಿಗೋದಿಲ್ಲ. ಈ ರೀತಿ ಉತ್ಸವಗಳು, ದಸರಾ ಮಹೋತ್ಸವಗಳಾದಾಗ ನಮ್ಗೇನು ಅನ್ಸುತ್ತೆ, ಓ ಕರ್ನಾಟಕದಲ್ಲಿ ಕೆಲವರು ಹೇಳ್ತಾರಲ್ಲ, ಎಲ್ಲೋ ಹಬ್ಬಗಳೆಲ್ಲೋ ಕಡಿಮೆ ಆಗ್ತಾ ಬರ್ತಾ ಇದೆ, ಎಲ್ಲೋ ಕಳೆದು ಹೋಗ್ತಾ ಇದೆ, ಎಲ್ಲೋ ನಶಿಸಿ ಹೋಗ್ತಾ ಇದೆ ಆ ಸಂಸ್ಕೃತಿ ಅಂತ ಹೇಳಿದಾಗ. ಬಟ್ ಹಬ್ಬಗಳು ಅಂತ ಬಂದಾಗ ಇಷ್ಟು ಸಾವಿರ ಲಕ್ಷಾಂತರ ಜನ, ಇಷ್ಟು ಜನ ನಮಗೆ ಅಂದರೆ ಕಲಾವಿದರಿಗೆ ಸಪೋರ್ಟ್ ಮಾಡೋದು ನೋಡಿದ್ರೆ ಎಲ್ಲಿ ಕಳೆದು ಹೋಗ್ತಾ ಇದೆ. ನಮ್ಮ ಸಂಸ್ಕೃತಿ ಇನ್ನೂ ಹೆಚ್ಚಾಗ್ತಾ ಇದೆ. ಈಗ ನಮ್ಮ ಜನ್ರೇಷನ್ ಅಂತ ಏನು ಹೇಳ್ತೀವಿ, ಅವ್ರಿಗೂ ಇದು ತಲುಪ್ತಾ ಇದೆ. ಸೊ ಹಬ್ಬಗಳೇ ಒಂದು ಚಂದ. ಅಂದರೆ ನಾನು ಮೈಸೂರು ದಸರಾನೂ ನಿರೂಪಣೆ ಮಾಡಿದ್ದೀನಿ, ಜೊತೆಗೆ ಮಂಗಳೂರು ದಸರಾನೂ ನಿರೂಪಣೆ ಮಾಡಿದ್ದೀನಿ. ಈಗ ಶಿವಮೊಗ್ಗ ದಸರಾ ಒಂದಕ್ಕಿಂತ ಒಂದು ಅದ್ಭುತ. ಶಿವಮೊಗ್ಗ ಅಂದ್ರೆ ನನಗೆ ಸಿಕ್ಕಾಪಟ್ಟೆ ಪ್ರೀತಿ. ಇಲ್ಲಿ ಬಂದು ಇಷ್ಟು ಜನರ ಸಮ್ಮುಖದಲ್ಲಿ, ಲಕ್ಷಾಂತರ ಜನರ ಸಮ್ಮುಖದಲ್ಲಿ ನಿರೂಪಣೆ ಮಾಡೋದು ಅಂದ್ರೆ ಒಂದು ಭಾಗ್ಯ. ಆ್ಯಂಡ್ ಸಿಗಂದೂರು ಚೌಡೇಶ್ವರಿ ತಾಯಿ ಆಶೀರ್ವಾದ ಇಲ್ಲದೆ ಈ ಕ್ಷೇತ್ರಕ್ಕೆ ಯಾರೂ ಬರಲಿಕ್ಕಾಗಲ್ಲ. ಆ್ಯಂಡ್ ಹಾಗೆ ಮಾರಿಕಾಂಬಾ ಜಾತ್ರೆಗೂ ನಾನು ಭಾಳಷ್ಟು ಸಾರಿ ಬಂದಿದ್ದೀನಿ. ಸೊ ಶಿವಮೊಗ್ಗ ಬಗ್ಗೆ ಹೇಳಬೇಕು ಅಂದರೆ ನಾನು ಹೇಳ್ತಾನೆ ಹೋಗ್ತೀನಿ ಸರ್, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ. ಖುಷಿ ಆಯಿತು. ಇನ್ನು ಕೊನೆಯದಾಗಿ ಈ ಸಪ್ತಮಾತೃಕೆಯರು ಮತ್ತು ನವದುರ್ಗೆಯರು ಅಂತ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾವು ನವದುರ್ಗೆಯರನ್ನು ಆರಾಧನೆಯನ್ನು ಮಾಡ್ತೀವಿ. ನಮ್ಮ ಶಿವಮೊಗ್ಗದ ಜನತೆಗೆ, ಕರ್ನಾಟಕದ ಜನತೆಗೆ ನಮ್ಮ ಚಾನಲ್ ಮೂಲಕ ಈ ಒಂದು ನವರಾತ್ರಿಯ ವಿಶೇಷವಾದಂಥ ಸಂದರ್ಭದಲ್ಲಿ ತಾವು ಏನನ್ನು ಹೇಳಕ್ಕೆ ಇಷ್ಟಪಡ್ತೀವಿ? ದುಷ್ಟ ಶಿಕ್ಷಕಿ ಶಿಷ್ಟ ರಕ್ಷಕಿ ನಮ್ಮ ಮಾತೆ. ಅಂತಹ ಮಹಿಷಾಸುರರನ್ನೇ ಮರ್ದಿನ ಮಾಡಿದವರು ಇನ್ನು ನಮ್ಮ ಕಷ್ಟಗಳನ್ನು ಹೋಗಲಾಡಿಸೋದಿಲ್ವಾ? ಸೊ ಹಾಗಾಗಿ ನವರಾತ್ರಿ ಅಂದ್ರೇ ಒಂದು ಖುಷಿ. ಎಲ್ಲ ಹೆಣ್ಮಕ್ಳು ಸೊಗಸಾಗಿ ಡ್ರೆಸ್ ಮಾಡಿಕೊಂಡು ದೇವಸ್ಥಾನಗಳಿಗೆ ಹೋಗಿ ತುಪ್ಪದ ದೀಪ ಹಚ್ಚಿ, ನಿಂಬೆಹಣ್ಣು ದೀಪ ಹಚ್ಚಿ, ಇದೆಲ್ಲ ಒಂಥರ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಸರ್. ಎಲ್ಲರ ಬಾಳಲ್ಲಿ ಯಾವಾಗಲೂ ಸದಾ ಶಾಂತಿ, ನೆಮ್ಮದಿ ಇರಲಿ. ಆ ಮಹಿಷಮರ್ದಿನಿ ತಾಯಿ ಚಾಮುಂಡೇಶ್ವರಿ, ಕನ್ನಡ ನಾಡಿನ ಅಧಿದೇವತೆ, ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡಲಿ. ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮಗೆ ಹೃದಯಪೂರ್ವಕ ಧನ್ಯವಾದಗಳು. ತಮ್ಮ ಎಲ್ಲ ವಿಚಾರಗಳನ್ನು ತಮ್ಮ ಅಂತರಾಳದಲ್ಲಿ ಏನಿತ್ತು, ವಿಶೇಷವಾಗಿ ತಾವು ಮೊದಲಿಗೆ ಹೇಳಿದ್ರಿ ಶಿವಮೊಗ್ಗ ಅಂದ್ರೆ ನನಗೆ ಪ್ರೀತಿ, ನನ್ನ ಕ್ಯಾರಿಯರ್ ಸ್ಟಾರ್ಟ್ ಆಗಿದ್ದೆ ಶಿವಮೊಗ್ಗದಿಂದ ಅಂತ. ಅದು ಎಲ್ಲೋ ಒಂದು ಕಡೆ ನಮ್ಮ ಮಲೆನಾಡಿಗರಿಗೆ ಒಂದು ಹೆಮ್ಮೆಯ ವಿಷಯ ಅಂತ ಹೇಳ್ಕೊತೀನಿ. ಯಾಕೆಂದರೆ ಮಲೆನಾಡು ಇವತ್ತು ಅನೇಕ ಜನ ಕಲಾವಿದರನ್ನ, ಅದರಲ್ಲಿ ನೀವು ಕೂಡ ಒಬ್ಬ ಅತ್ಯುತ್ತಮ ಕಲಾವಿದೆ, ಅನೇಕ ಜನ ಕಲಾವಿದರನ್ನ ನಮ್ಮ ರಾಜ್ಯಕ್ಕೆ ನೀಡಿರ್ತಕ್ಕಂಥ ಜಿಲ್ಲೆ ಶಿವಮೊಗ್ಗ. ತಮ್ಮ ಅಂತರಾಳದಲ್ಲಿ, ಅಂದರೆ ನಿಮ್ಮ ಹೃದಯದಲ್ಲಿ ಶಿವಮೊಗ್ಗದ ಜನತೆ ಇದ್ದಾರೆ ಅಂತ ಕೇಳಿ ನಮಗೆ ಭಾಳ ಸಂತೋಷ ಆಯಿತು. ತಮ್ಮ ಎಲ್ಲ ಈ ಒಂದು ಅಂತರಾಳದ ಮಾತಿಗೆ
ನಮ್ಮ AI ಚಾನಲ್ನ ಪರವಾಗಿ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಣೆಯನ್ನು ಮಾಡ್ತೀನಿ. ಇದನ್ನು ಇಲ್ಲಿಯ ತನಕ ನಮ್ಮೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ಐಶು ಅವರು ನಮ್ಮ ಶಿವಮೊಗ್ಗದಿಂದನೇ ತಮ್ಮ ಕೆರಿಯರನ್ನು ಪ್ರಾರಂಭ ಮಾಡಿದ್ರು ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ನಮಗೂ ಕೂಡ ಹೆಮ್ಮೆನ್ನಿಸ್ತಾ ಇದೆ. ಅವರ ಮುಂದಿನ ಜೀವನ ಇನ್ನೂ ಸುಖಮಯವಾಗಿರಲಿ, ಅವ್ರಿಗೆ ಇನ್ನೂ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರ ಮಟ್ಟದ ವೇದಿಕೆಗಳು ಸಿಕ್ಕು ಅಲ್ಲಿಯೂ ಕೂಡ ಅವರು ನಮ್ಮ ಶಿವಮೊಗ್ಗದ ಹೆಸರನ್ನು ಹೇಳಿ ನಮ್ಮ ಮಲೆನಾಡಿಗರ ಹೃದಯದಲ್ಲಿ ಯಾವಾಗಲೂ ವಿರಾಜಮಾನರಾಗಿರಲಿ ಅಂತ ಹೇಳಿ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಕ್ಯಾಮ್ರಾಮನ್ ಆಂಜನೇಯ ಜೊತೆ ಫ್ರೀಡಂ ಪಾರ್ಕಿಂದ ಮುರಳಿ ವ್ಯಾಸ್, AI ನ್ಯೂಸ್, ಶಿವಮೊಗ್ಗ.